ಎಲ್ರಿಗೂ ನಮಸ್ಕಾರ. ಇವತ್ತು ಮಾಡೆಲ್ ಕ್ವಶನ್ ಪೇಪರ್ ಮ್ಯಾಥಮೆಟಿಕ್ಸ್ ಅದರ ಲಾಸ್ಟ್ ಮೇನ್ ರಿಮೈನಿಂಗ್ 3 ಪ್ರಾಬ್ಲಮ್ಸ್ ಇವತ್ತು ನಾವು ಸ್ಟಡಿ ಮಾಡೋಣ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇಟ್ ಇಸ್ 35th ಕ್ವಶನ್. ದ ರೇಷಿಯೋ ಆಫ್ ದಿ 11th term and the 8th term of arithmetic progression is 3:2. ಸೊ ಇದನ್ನೇ ಬರೆಯೋದಂದ್ರೆ ಸೊ T11th term so is to so 8th term T8 is equals to so 3:2. So ಇದನ್ನ ಫ್ರಾಕ್ಷನ್ ರೀತಿ ಬರ್ಕೊಳ್ಳೋಣ. ಸೊ T11 divided by T8 equals to 3/2. ಸೊ T11 ಯಾವ ರೀತಿ ಬರೆಯೋದು? ಸೊ T11 A plus ND. So divided by 8 that is A plus 7D is equals to 3/2. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. So 2 into A that will become 2A plus ND into 2 that is 20D. 10 2s are 20. So equals to 3 into A 3A plus 7 3s are 21D. ಕ್ರಾಸ್ ಮಲ್ಟಿಪ್ಲೈ ಆಯ್ತು. ನೆಕ್ಸ್ಟ್ ಏನ್ ಮಾಡಿ, ಈ 3A ಇದೆಯಲ್ಲ ಇದರ ಲೆಫ್ಟ್ ಸೈಡ್ ತಗೊಳ್ಳಿ. ಏನಾಗುತ್ತೆ ಈಗ 2A minus 3A equals to 21D. ಈ 20D ನ ಈ ಕಡೆ ಸೈಡ್ ಕಳಿಸಿ minus 20D. ಇದು ಸಬ್ಟ್ರಾಕ್ಟ್ ಮಾಡಿ. ಬಿಗರ್ ನಂಬರ್ಸ್ ಏನ್ ಬಂದು ಮೈನಸ್ A equals to D ಆಯ್ತು. ಸೊ ನಮಗೆ ವ್ಯಾಲ್ಯೂ ಸಿಕ್ತೀಗ. ಸೊ D equals to minus A. ಈಗ ಪ್ರಾಬ್ಲಮ್ ಏನ್ ಕೇಳಿದ್ರೆ ಸಾಲ್ವ್ ಮಾಡಿ. ಪ್ರಾಬ್ಲಮ್ ಏನ್ ಹೇಳಿದ್ರೆ ದ ರೇಷಿಯೋ ಆಫ್ ದಿ ಸಮ್ ಆಫ್ ದ ಫಸ್ಟ್ 5 term of an to the sum of the first 21st term ಹೇಳಿದ್ದಾರೆ. ಸೊ S 5 divided by ರೇಷಿಯೋ ಅಂತ ಹೇಳಿದ್ರಿಂದ ಡಿಫ್ರಾಕ್ಷನ್ ಬರೀಬೇಕು. ಸೊ S 21 is equals to so SN ಫಾರ್ಮುಲಾ ಹಾಕೋಣ. SN ಫಾರ್ಮುಲಾ ಏನ್ ಹೇಳುತ್ತೆ? ಸೊ n/2 n is 5/2 so into 2A plus n is 5 minus 1 into D. So next whole divided by 21/2 so 2A plus here n is 21 minus 1 into D. S5 divided by S21 equals to 5/2 so 2A minus 5 minus 1 is 4D. Whole divided by 21/2 so 2A minus plus 20D. ಸೊ ನೋಡಿ ಪ್ಲಸ್ ಸೊ ಇವೆರಡು ಏನ್ ಕಾಮನ್ ತೆಗಿಬೋದು ಅಂದ್ರೆ 2 ಕಾಮನ್ ತೆಗಿಬಹುದು. ಸೊ 2 ಕ್ಯಾನ್ಸಲ್ 2 ಏನಾಗುತ್ತಾಗ ಸೊ 5/2 ಸೊ into 2 ಕಾಮನ್ ತೆಗೆದಾಗ ಸೊ 2 almost 2 1s ಸೊ A ಉಳಿತು ಪ್ಲಸ್ 2 2s 4 2D. ಸೊ 2 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಮಾಡೋಣ. 21/2 ಸೊ ಇದರಲ್ಲೂ ಕೂಡ 2 ನ ಕಾಮನ್ ತೆಗಿಬಹುದು. 2 ಕಾಮನ್ ತೆಗೆದ್ರೆ A plus 10D ಉಳಿತು. ಸೊ ಇಲ್ಲೂ ಕೂಡ ಏನು ಉಳಿತು 2 ಕ್ಯಾನ್ಸಲ್ ಆಯ್ತು. ರಿಮೈನಿಂಗ್ ಒನ್ ಈಗ ಫ್ರಾಕ್ಷನ್ ಅಂತ ರಿಮೈನಿಂಗ್ ಒನ್ ಹೇಳಿದ್ರೆ ರಿಮೈನಿಂಗ್ ಒನ್ ಇಸ್ ಸೊ 5 A plus 2D divided by 21 A plus 10D ಉಳಿದಿದೆ. ಸೊ ಈಗ ನಮಗೆ ಡಿ ವ್ಯಾಲ್ಯೂ ಗೊತ್ತು. ಡಿ ಇಸ್ ಮೈನಸ್ ಎ ಅದನ್ನ ಇದಕ್ಕೆ ಹಾಕೋಣ. ಸೊ 5A plus 2 into D is minus A. So 21 A plus 10 into minus A. So multiply ಮಾಡೋಣ. So 5A so here plus ಇದೆ minus ಇದೆ minus into plus minus so minus 2A divided by 21 2A here plus minus 10A sorry 10A. So ಈಗ ನೆಕ್ಸ್ಟ್ ಏನು ಮಾಡಬೇಕು ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಸೊ ಪ್ಲಸ್ ಇಂಟು ಮೈನಸ್ 2A A ಹೋದ್ರೆ 1 ದಟ್ ಇಸ್ minus 5 ಅಷ್ಟೇ. ಪ್ಲಸ್ ಇಂಟು ಮೈನಸ್ ಬಿಗರ್ ನಂಬರ್ ಸೈನ್ 10A ಅಲ್ಲಿ 1A ಹೋದ್ರೆ 9A minus 9A. ಸೊ 21 9s are 181 21 9s are ಸೊ ಇಲ್ಲೇನು ಉಳಿತದೆ 21 into minus 9 ಉಳಿಯುತ್ತೆ. ಸೊ 9 1s are 9 9 2s are 18 so minus A ಉಳಿತು. So minus cancel A cancel. So the fraction the ratio is S5 by S21 is equal to 5/181. This is the ratio. This is the ratio of the sum of the first term 5 terms and the sum of the 21st term. I think ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. The wooden article
was made by scooping out a hemisphere from each end of the solid cylinder as shown in the figure. If the height of the cylinder, ನೋಡಿ ಅವ್ರು height ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿಗೆ height ಎಷ್ಟಿದೆ? ಸೊ height ಒಂದು 10 ಸೆಂಟಿಮೀಟರ್ ಇದೆ, 10 ಸೆಂಟಿಮೀಟರ್. ಅಂಡ್ ದ ಬೇಸ್ ರೇಡಿಯಸ್ ಇಸ್, ನೋಡಿ ಇಲ್ಲಿಂದ ಬೇಸ್ ರೇಡಿಯಸ್ ಇದು ಕೂಡ ಸೇಮ್ ಇರುತ್ತೆ. ಬೇಸ್ ರೇಡಿಯಸ್ ಇಸ್ 3.5. ಇದು ಕೂಡ ಇಲ್ಲಿಂದ ಇಲ್ಲಿಗೆ 3.5 ಇರುತ್ತೆ. ಸಿಲಿಂಡರ್ ರೇಡಿಯಸ್ ಕೂಡ ಸೇಮ್ ಇರುತ್ತೆ 3.5. ಸೊ ಈಗ ಏನಾಗ್ಬಿಟ್ರೆ ಬರ್ಕೊಳ್ಳೋಣ ಫಸ್ಟ್. ಎಚ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಹೈಟ್ ಆಫ್ ಎ ಸಿಲಿಂಡರ್. ಸೊ ಅಂಡ್ ಏನ್ ಕೊಟ್ಟಿದ್ದಾರೆ? ರೇಡಿಯಸ್ ಕೊಟ್ಟಿದ್ದಾರೆ. ರೇಡಿಯಸ್ ಈಸ್ 3.5. ಈ 3.5 ನಾವು ಯಾಕೆ ಬರ್ಕೋಬಹುದು? ದಟ್ ಈಸ್ 7/2 ಅಂತ ಬರ್ಕೋಬಹುದು. ಯಾಕಂದ್ರೆ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ 7 ಟೇಬಲ್ ಇಂದ ಮತ್ತೆ 2 ಟೇಬಲ್ ಇಂದ ಹಂಗಾಗಿ ಬರ್ಕೋಬಹುದು. ಸೊ ಏನ್ ಕೇಳಿದ್ರೆ ನನ್ನ ಕಡೆಗೆ ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ ನೀವು ಕಂಡುಹಿಡಬೇಕು ಅಂದ್ರೆ ದರ್ ಇಸ್ ಎ ಫಾರ್ಮುಲಾ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಟಾಯ್ ಅಥವಾ ಆರ್ಟಿಕಲ್ ಅಂತ ತಗೋಬಹುದು. ಇದರಲ್ಲಿ ಈ ಆರ್ಟಿಕಲ್ ಅಲ್ಲಿ ನಮಗೆ ಏನಂತ ಕಾಣಿಸುತ್ತೆ? ಒಂದು ಸಿಲಿಂಡರ್ ಕಾಣಿಸುತ್ತೆ, ಕರೆಕ್ಟಾ? ಒಂದು ಸಿಲಿಂಡರ್ ಇದೆ, ಸಿಲಿಂಡರ್. ಸೊ ಸಿ ಎಸ್ ಸಿ ಆಫ್ ಎ ಸಿಲಿಂಡರ್, ಸಿಲಿಂಡರ್ ಸಿಲಿಂಡರ್ ಇದೆ. ಇನ್ನೊಂದೇನಿದೆ? ಎರಡು ಎಮಿಸ್ಪಿಯರ್ ಇದೆ. ನೋಡಿ ಮೇಲೆ ಒಂದು ಎಮಿಸ್ಪಿಯರ್ ಇದೆ, ಕೆಳಗಡೆ ಒಂದು ಎಮಿಸ್ಪಿಯರ್. ಟೂ ಎಮಿಸ್ಪಿಯರ್ ನೋಡಿ ಸಿ ಎಸ್ ಎಫ್ ಎ 2 ಎಮಿಸ್ಪಿಯರ್. ಸೊ ಸಿ ಎಸ್ ಎಫ್ ಎ ನೋಡಿ ಸಿ ಎಸ್ ಎಫ್ ಎ ಸಿಲಿಂಡರ್ ಫಾರ್ಮುಲಾ ಒಂದು 2πRH ಪ್ಲಸ್ 2 ಇಂಟು ಎರಡು ಎಮಿಸ್ಪಿಯರ್ ಇದೆ. ಸೊ ಸಿ ಎಸ್ ಎಫ್ ಎಮಿಸ್ಪಿಯರ್ ಫಾರ್ಮುಲಾ ಒಂದು 2πr ಸ್ಕ್ವೇರ್. ನೆಕ್ಸ್ಟ್ ಏನ್ ಮಾಡೋಣ? ಈಗ ವ್ಯಾಲ್ಯೂಸ್ ಹಾಕೋಣ. ಈಗ ಇವೆರಡೂ ಏನ್ ಕಾಮನ್ ತೆಗೆದು ನೋಡೋಣ ಫಸ್ಟ್. ನೋಡಿ 2πr ಇಲ್ಲಿದೆ ಮತ್ತೆ 2πr ಇದ್ರೂ ಇದೆ. ಸೊ ಎರಡು ಕಡೆ 2πr ಕಾಮನ್ ತೆಗಿಬಹುದು. 2πr ನಾವು ಕಾಮನ್ ತೆಗೆದ್ರೆ ಉಳಿದು ಏನು ಉಳಿತು? ಎಚ್ ಉಳಿತು ಪ್ಲಸ್ ಇಲ್ಲಿ 2r ಉಳಿತು. ಸೊ ಇಲ್ಲಿ r ಸ್ಕ್ವೇರ್ ಇದೆ, ಸೊ ಒಂದು r ಉಳಿತು. ಸರಿ, ಈ ವ್ಯಾಲ್ಯೂಸ್ ಹಾಕೋಣ. 2 ಇಂಟು 22/7 ಇಂಟು ರೇಡಿಯಸ್ ನಮ್ಗೆ ಗೊತ್ತಾಯ್ತು. ರೇಡಿಯಸ್ ಎಷ್ಟು? ಸೊ ರೇಡಿಯಸ್ ಈಸ್ 7/2. ರೇಡಿಯಸ್ ಈಸ್ 7/2. ಆಸ್ ಇಟ್ ಇಸ್ ಹಿಂಗೆ ಬರ್ತಾವೆ. 7/2 ಕ್ಯಾನ್ಸಲ್ ಆಗ್ತದೆ. 7/2 ಬ್ರಾಕೆಟ್ height is 10. height of the cylinder is 10 plus 2 into 7/2. Radius is 7/2. Easy. So next ನೋಡಿ ಇಲ್ಲೇ ಕ್ಯಾನ್ಸಲ್ ಆಗ್ತೀವಿ. ಸೊ 7 ಕ್ಯಾನ್ಸಲ್, 2 ಕ್ಯಾನ್ಸಲ್, ಮುಂದೆ ಏನು ಉಳಿತು? 22 ಉಳಿತು ಅಷ್ಟೇ. ನೆಕ್ಸ್ಟ್ ಏನು ಉಳಿದಿದೆ ನೋಡಿ? 7 2 14. 2 ಕ್ಯಾನ್ಸಲ್ ಆಗುತ್ತೆ, ಗೊತ್ತು ಮಾಡ್ಕೋಬಹುದು ನೀವು. 2 ಕ್ಯಾನ್ಸಲ್ ಆಗುತ್ತೆ. ಸೊ 10 plus 7 is 17. 10 plus 7 is 17. So next multiply ಮಾಡೋಣ. So 22 into 7, that is 17 2s are 34. 3 carry 34 plus 3. 34 plus 3 37 centimeter square. This is the total surface area of a toy. Total surface area of the toy is 374. I think ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಎ ಜ್ಯೂಸ್ ಸೇದ ಗ್ಲಾಸ್ ಅಲ್ಲಿ ಏನ್ ತೋರಿಸಿದಾರೆ ಅಂದ್ರೆ, ಗ್ಲಾಸ್ ಅಲ್ಲಿ ಒಂದು ಸಿಲಿಂಡರ್ ಇದೆ. ಆ ಸಿಲಿಂಡರ್ ಕೆಳಗಡೆ ಎಮಿಸ್ಪಿಯರ್ ಇದೆ. ಸೊ ಎಮಿಸ್ಪಿಯರ್ ಏನಾಗಿದೆ? ಆ ವ್ಯಾಲ್ಯೂಮ್ ಒಳಗಡೆ ಬಂದಿರೋದ್ರಿಂದ ವ್ಯಾಲ್ಯೂಮ್ ಕಡಿಮೆ ಆಗುತ್ತೆ. ಅಲ್ಲಿ ಗ್ಲಾಸ್ ಅಲ್ಲಿ ಜ್ಯೂಸ್ ಹಿಡಿಯೋದು ಕಡಿಮೆ ಆಗುತ್ತೆ. ಸೊ ಏನ್ ಮಾಡ್ಬೇಕು? ಆ ಸಿಲಿಂಡರ್ ಅಲ್ಲಿ ಎಮಿಸ್ಪಿಯರ್ ನ ಕಡಿಬೇಕು. ಸೊ ಈಗ ಇಲ್ಲಿ ಆಸ್ ಇನ್ ದ ಫಿಗರ್ ಇನ್ನರ್ ಡಯಾಮೀಟರ್ ಆಫ್ ಸಿಲಿಂಡರ್ ಡಯಾಮೀಟರ್ ನ ಕೊಟ್ಟಿದ್ದಾರೆ. ಸೊ ಡಯಾಮೀಟರ್ ಇಸ್ 5 ಅಂತ ಕೊಟ್ಟಿದ್ದಾರೆ. ಸೊ ನೀವು ಅದನ್ನ ರೇಡಿಯಸ್ ಕನ್ವರ್ಟ್ ಮಾಡಿದಾಗ 5/2 ಅದನ್ನ ಡಿವೈಡ್ ಮಾಡಿದ್ರೆ ನಮಗೆ 2.5 ಬರುತ್ತೆ. ದಿಸ್ ಇಸ್ ದ ರೇಡಿಯಸ್. But the bottom of the glass at hemisphere rises portion which reduces the capacity of the glass. ನೋಡಿ hemisphere ಇರೋದ್ರಿಂದ ಅದು ಕೆಪಾಸಿಟಿ ಕಡಿಮೆ ಆಯ್ತು, ವ್ಯಾಲ್ಯೂಮ್ ಕಡಿಮೆ ಹಿಡಿಯುತ್ತೆ. If the height of the glass was 10 cm, height ಕೊಟ್ಟಿದ್ದಾರೆ ಸೇಮ್ ಇಲ್ಲೂ ಅಷ್ಟೇ. ಸೊ 10 cm. Find the apparent capacity of the glass and its actual capacity. ನೋಡಿ ಪೈ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? 3.14. ನೀವು ಅದನ್ನೇ ಹಾಕಿ ಸ್ವಲ್ಪ. ಸೊ ಈಗ ಏನೇನಿದೆ ನೋಡ್ಕೊಳ್ಳೋಣ. ಫಸ್ಟ್ ವ್ಯಾಲ್ಯೂಮ್ ಆಫ್ ಎ ಸಿಲಿಂಡರ್ ತರೋಣ. ಆ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಅಲ್ಲಿ ಎಮಿಸ್ಪಿಯರ್ ಮೈನಸ್ ಮಾಡಬೇಕು, ಯಾಕಂದ್ರೆ ಅಷ್ಟು ಸ್ಪೇಸ್ ಕಡಿಮೆ ಆಗಿದೆ. ಆ ಸ್ಪೇಸ್ ಕಡಿಮೆ ಆಗಿರೋದ್ರಿಂದನೇ ಜ್ಯೂಸ್ ಕಡಿಮೆ ಹಿಡಿಯುತ್ತೆ. ಸೊ ಎಮಿಸ್ಪಿಯರ್ ನೋಡಿ ಇಲ್ಲಿ ಏನಂತ ಹೇಳಿದ್ರೆ ವ್ಯಾಲ್ಯೂಮ್ ಆಫ್ ಎ ಟಾಯ್ ಅಥವಾ ವ್ಯಾಲ್ಯೂಮ್ ಆಫ್ ಎ ಜ್ಯೂಸ್ ಟಂಬ್ಲರ್ ಏನ್ ಬೇಕಾ ತಗೋಬಹುದು ನೀವು. ವ್ಯಾಲ್ಯೂಮ್ ಆಫ್ ಎ ಟಾಯ್ ಅಂತ ತಗೊಳ್ತೀವಿ ನಾವು. ವ್ಯಾಲ್ಯೂಮ್ ಆಫ್ ಎ ಟಾಯ್ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ? ಸಿಲಿಂಡರ್. ಸೊ ವ್ಯಾಲ್ಯೂಮ್ ಆಫ್ ಎ ಸಿಲಿಂಡರ್ ಮೈನಸ್ ಏನು? ವ್ಯಾಲ್ಯೂಮ್ ಆಫ್ ಎ ಎಮಿಸ್ಪಿಯರ್. ನೋಡಿ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಅಲ್ಲಿ
ವ್ಯಾಲ್ಯೂ ಆಫ್ ಹೆಮಿಸ್ಫಿಯರ್ ನ ಕಳೆದಾಗ ನಿಮಗೆ ಈ ಟಂಬ್ಲರ್ ಅಲ್ಲಿ ಎಷ್ಟು ನಮಗೆ ಜ್ಯೂಸ್ ಹಿಡಿಯುತ್ತದೆ ನಮಗೆ ಗೊತ್ತಾಗುತ್ತೆ. ವಾಟ್ ಇಸ್ ಫಾರ್ಮುಲಾ ಫಾರ್ ವ್ಯಾಲ್ಯೂ ಆಫ್ ಎ ಸಿಲಿಂಡರ್? ವ್ಯಾಲ್ಯೂ ಆಫ್ ಎ ಸಿಲಿಂಡರ್ ಈಸ್ y r square h. Sorry, y r square h. y r square h. Value of a cylinder is pi r square h minus value of a hemisphere is 2 by 3 y r square h. So ಇವಾಗ ಏನ್ ಮಾಡೋಣ ಅಂದ್ರೆ ವ್ಯಾಲ್ಯೂಸ್ ಈಗ ವ್ಯಾಲ್ಯೂಮ್ ಆಫ್ ಎ ಸಿಲಿಂಡರ್ ತೆಗೆದು ಕೂಡ ನೀವು ಮಾಡ್ಬೋದು. ಸಾರಿ ಹೆಚ್ ಬರಲ್ಲ ಇಲ್ಲಿಗೆ. ವ್ಯಾಲ್ಯೂಮ್ ಆಫ್ ಎ ಹೆಮಿಸ್ಫಿಯರ್ ಅಲ್ಲಿ ದಟ್ ಇಸ್ 2 by 3 pi r cube ಆಗುತ್ತೆ. ಇಲ್ಲಿ ನೀವು ಪೈ ಮತ್ತೆ ಆಂಶಗಳು ಕೂಡ ಮಾಡ್ಬೋದು. ಮಾಡೋಣ ಪೈ ಆರ್ ಸ್ಕ್ವೇರ್ ನ ಕಾಂಪಿದ್ರೆ ನಮಗೆ ಏನು ಉಳಿಯುತ್ತೆ? ಎಚ್ ಉಳಿಯುತ್ತೆ ಮತ್ತೆ ಮೈನಸ್ 2 by 3 ಆರ್ ಉಳಿಯುತ್ತೆ ನನಗೆ. ಕರೆಕ್ಟ್. ನೆಕ್ಸ್ಟ್ ಈಗ ವ್ಯಾಲ್ಯೂಸ್ ಹಾಕೋಣ. ಏನ್ ವ್ಯಾಲ್ಯೂಸ್? ಪೈ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಪೈ ವ್ಯಾಲ್ಯೂ ಏನು? ಪೈ ವ್ಯಾಲ್ಯೂ ಕೊಟ್ಟಿದ್ದಾರೆ. ಪೈ ವ್ಯಾಲ್ಯೂ ಇಸ್ 3.14 ಕೊಟ್ಟಿದ್ದಾರೆ. ಇಂಟು ರೇಡಿಯಸ್ ಇಸ್ 2.5. ಆ 2.5 ನ 2 ಟೈಮ್ಸ್ ಬರ್ಕೋಣ. 2.5 ಇಂಟು 2.5 ರೈಟ್. ನೆಕ್ಸ್ಟ್ ಹೈಟ್ ಕೊಟ್ಟಿದ್ದಾರೆ. ಹೈಟ್ ಎಷ್ಟು? 10 ಮೈನಸ್ 2 by 3 ರೇಡಿಯಸ್ ಇಸ್ 2.5. ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್. ನಿಮಗೆ ಅರ್ಥ ಆಗ್ತದೆ ಅನ್ಕೋತೀನಿ. ಸೊ ಈಗ ಎಲ್ಲನೂ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2.5 ಇಂಟು 2.5 6.25. 625 ಆಗುತ್ತೆ. 6.25. ದಟ್ ಇಸ್ 3.14 ಇಂಟು 6.25. ಸೊ ನೆಕ್ಸ್ಟ್ ಬ್ರಾಕೆಟ್ ಇಲ್ಲಿ 10. ಸೊ ಎರಡು ಮಲ್ಟಿಪ್ಲೈ ಮಾಡೋಣ. 2.5 ಇಂಟು 2 2.2 ಇಟ್ ಬಿಕಮ್ 5 by 3. ಆಯ್ತಾ? ನೆಕ್ಸ್ಟ್ ಏನ್ ಮಾಡಬೇಕು? ಈ 3 ಇಂದ 5 ನ ಹೊಡಿರಿ. ಸೊ 3 1s ಎಷ್ಟು ಉಳಿತು? 2 ಉಳಿತು. 20 ಆಯ್ತು. ಸೊ 3 6 ಕಂಟಿನ್ಯೂ ಆಗುತ್ತೆ. ಸೊ 10 ನಲ್ಲಿ ನೋಡಿ, 10 ನಲ್ಲಿ 1.666 ನ ಕಳೆದ್ರೆ ಎಷ್ಟು ಉಳಿಯುತ್ತೆ? ಸೊ 10 ನಲ್ಲಿ ನೋಡಿ, ಈಗ ಇಲ್ಲಿ 10 ಇದೆ. 6 ಹೋಯ್ತು, 4 ಆಯ್ತು, 9 6 ಹೋಯ್ತು, 3 ಆಯ್ತು, 9 6 ಹೋದ್ರೆ 3 ಆಯ್ತು. ಇಲ್ಲಿ ಏನು ಉಳಿದಿದೆ? 9 ಉಳಿದಿದೆ, 8. ಸೊ ಆನ್ಸರ್ ಈಸ್ 3.14 ಇಂಟು 6.25 ಇಂಟು ಉಳಿದಿರೋದು ಆನ್ಸರ್ ದಟ್ ಈಸ್ 8.334. ಎಲ್ಲನೂ ಮಲ್ಟಿಪ್ಲೈ ಮಾಡಿರಿ. ನೀವು ಮಲ್ಟಿಪ್ಲೈ ಮಾಡಿ ನಿಮಗೆ ಆನ್ಸರ್ ವಿಲ್ ಬಿ ದಟ್ ಈಸ್ 163.649 ಬರುತ್ತೆ. ದಿಸ್ ಇಸ್ ದ ವಾಲ್ಯೂಮ್ ಆಫ್ ಎ ಟಂಬ್ಲರ್ ಅಥವಾ ವಾಲ್ಯೂಮ್ ಆಫ್ ಎ ಗ್ಲಾಸ್. ದಿಸ್ ಇಸ್ ದ ಆನ್ಸರ್. ಐ ಥಿಂಕ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ ಈ ಪ್ರಾಬ್ಲಮ್. ಸೊ ನೆಕ್ಸ್ಟ್, and the RQ are two verticals tower standing on the level ground with the angle of elevation on the top of the tower from the point P on the same ground and from the foot of the tower QR are 30 degrees as shown in the figure. If PQ is equal to 24 and meter and AR is equal to 13 meter, then find the height of the tower. So ನೋಡಿ, AB ನ ಕಂಡುಹಿಡಿಯಬೇಕು ನಾವು. ಫಸ್ಟ್ AB ನ ಕಂಡುಹಿಡಿಯಬೇಕು ಅಂಡ್ PA ನ ಕಂಡುಹಿಡಿಯಬೇಕು ಅಂಡ್ ಹೈಟ್ ಆಫ್ ದಿ RQ ನ ಕಂಡುಹಿಡಿಯಬೇಕು. ಸೊ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ √3 is equal to 1.7 ಅಂತ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ನೀವು ಕನ್ಸ್ಟ್ರಕ್ಷನ್ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. PB is ನಮಗೆ ಎಷ್ಟು ಲೆಂತ್ ಅಂತ ಗೊತ್ತಿಲ್ಲ. ಸೊ BQ ಕೂಡ ನಮಗೆ ಗೊತ್ತಿಲ್ಲ. ಬಟ್ ಆದ್ರೆ ನಮಗೆ P to Q 24 ಮೀಟರ್ ಇದೆ. ಸೊ ಇದನ್ನ ನಾವು ಎಕ್ಸ್ ಅಂತ ತಗೊಂಡು ಇದನ್ನ ನಾವು 24 ಮೈನಸ್ ಎಕ್ಸ್ ಅಂತ ತಗೊಬಹುದು. ಈಗ ಇಲ್ಲಿ ಆಂಗಲ್ ಆಗಿರೋದ್ರಿಂದ ಈ ಸೈಡು ಅಪೋಸಿಟ್ ಉಂಟು, ಈ ಸೈಡು ಆಪೋಸಿಟ್ ಉಂಟು. ಸೊ ಇಲ್ಲಿ ನಾವು ಏನ್ ಹಾಕ್ಬೋದು ಅಂದ್ರೆ tan 30 ನ ಹಾಕೋಣ, tan ಥೀಟಾ. ಸೊ ಇಲ್ಲಿ ಏನಂತಂದ್ರೆ ಟ್ರಯಾಂಗಲ್ ದಟ್ ಈಸ್ ABP ಟ್ರಯಾಂಗಲ್ ಅಂತ ತಗೊಂಡ್ವಿ. ABP ಟ್ರಯಾಂಗಲ್ tan ತಗೋಣ, tan 30 ಡಿಗ್ರಿ. tan 30 ಈಕ್ವಲ್ಸ್ ಟು tan 30 ಏನಾಗುತ್ತೆ? ಆಪೋಸಿಟ್ ಬೈ ಅಡ್ಜಸೆಂಟ್. tan 30 ಅಂದ್ರೆ tan 30 is
1 by root 3. So opposite now AB. Opposite is AB, adjacent is X. So we cross multiply ಮಾಡೋಣ. So AB is equal to X by root 3. This is the equation number 1. ಈಗ ನಮಗೆ equation number 1 ಸಿಕ್ತು. So ಇದನ್ನ ಏನು ಮಾಡ್ಕೊಂಡು ನಾವು equation number 2 ಮಾಡೋಣ. Next second triangle this is right side triangle. Right side triangle ಈ triangle right side triangle. ಈ side triangle ನಾವು ABQ ತರ triangle ABQ. triangle ABQ ತಗೊಂಡಾಗ ಸೇಮ್ ಕ್ವಶನ್ ಟ್ಯಾನ್ ಅಂತ ಹಾಕೋಣ. ಟ್ಯಾನ್ 30 ಡಿಗ್ರಿ ನೋಡಿ ಈ ಸೈಡ್ ಈಗ 30 ಡಿಗ್ರಿ ಇಲ್ಲಿ ಆಂಗಲ್ ಆಗಿರೋದ್ರಿಂದ ನೋಡಿ ಇಲ್ಲಿ ಈ ಸೈಡ್ ಆಂಗಲ್ ಆಗಿರೋದ್ರಿಂದ ಇದು ಅಡ್ಜಸೆಂಟ್ ಆಯಿತು, ಇದು ಆಪೋಸಿಟ್ ಆಗುತ್ತೆ. ಈ ಸೈಡ್ ಆಪೋಸಿಟ್ ಏನಾಗ್ತಾವಾಗ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಏನಾಯಿತು? ಆಪೋಸಿಟ್ ಈಸ್ ಎ ಬಿ, ರೈಟ್? ಎ ಬಿ ಬೈ ಅಡ್ಜಸೆಂಟ್ ಈಸ್ 24 ಮೈನಸ್ ಎಕ್ಸ್ ಆಯಿತು. ಟ್ಯಾನ್ 30 ಈಸ್ 1 by root 3 is equal to AB by 24 minus x. Class number 24 minus x divided by root 3 is equal to AB. But ನಮಗೆ AB value already ಗೊತ್ತಿದೆ. AB ಅಂದ್ರೆ x by root 3 ಅದನ್ನ ಇದಕ್ಕೆ ಹಾಕೋಣ. 24 minus x divided by root 3 I equals to, so AB ಅಂದ್ರೆ x by root 3. So is equal to ನಾಚೆ ಈಚೆ root 3 get cancelled ಆಯಿತು. So 24 ಈಗ ಈ ಮೈನಸ್ ಎಕ್ಸ್ ಇರೋದಕ್ಕೆ ಹೋದ್ರೆ ಪ್ಲಸ್ ಎಕ್ಸ್ ಆಗುತ್ತೆ, ದಟ್ ಈಸ್ 2x ಆಯಿತು. ಸೊ 2 1 2 12. ಸೊ ಎಕ್ಸ್ ಈಸ್ ಈಕ್ವಲ್ ಟು 12 ಬಂತು. ಈಗ ನನಗೆ ವ್ಯಾಲ್ಯೂ ಎಕ್ಸ್ ಬಂತು. ಇದನ್ನ ಯೂಸ್ ಮಾಡ್ಕೊಂಡು ನಾವು ಎ ಬಿ ಡಿಸ್ಟೆನ್ಸ್ ಕಂಡುಹಿಡಿಯಬಹುದು. ಎ ಬಿ ದಟ್ ಈಸ್ ಎ ಬಿ ಈಕ್ವಲ್ಸ್ ಟು ಎಕ್ಸ್ ಅಂದ್ರೆ ದಟ್ ಈಸ್ 12 ಡಿವೈಡ್ ಬೈ ರೂಟ್ 3 ನಾ ಡೇಟಾ. ಸೊ ಎ ಬಿ ಈಕ್ವಲ್ಸ್ ಟು ಡಿನಾಮಿನೇಟರ್ ರೂಟ್ 3 ಇರಬಾರ್ದು. ಸೊ ಏನಾಗುತ್ತೆ ರೂಟ್ 3 ಇಂಟು ರೂಟ್ 3 into root numerator ಮತ್ತು denominator multiply ಮಾಡಿದ್ರೆ ಏನು ಸಿಗುತ್ತೆ? That will become AB equals to 12 root 3 divided by 3. So AB equals to 3 1 3 4 so 4 root 3 ಆಯಿತು. ಬಟ್ AB ಗೆ ನಮಗೆ ವ್ಯಾಲ್ಯೂ ಗೊತ್ತಿದೆ. AB is equal to that is 4 into root 3 value 1.7. ಮಲ್ಟಿಪ್ಲೈ ಮಾಡೋಣ. ಏನಾಯಿತು? AB equals to 4 7 28 2 carry. So 4 1 4 plus 2 is 4 7 28. 4 1 4 plus 2 is 6. That is 6.8. AB is equal to 6.8 meter. ನಮಗೆ ಈಗ AB ವ್ಯಾಲ್ಯೂ ಬಂತು. AB is 6.8. ಸೊ ನೆಕ್ಸ್ಟ್ ಇದೀಗ ನಮಗೆ ಎಕ್ಸ್ ವ್ಯಾಲ್ಯೂ ಕೂಡ ಬಂದಿದೆ. ಎಕ್ಸ್ ವ್ಯಾಲ್ಯೂ ಇಸ್ 12. ನೋಡಿ ಎಕ್ಸ್ ವ್ಯಾಲ್ಯೂ ಬಂದಿದೆ. ಎಕ್ಸ್ ವ್ಯಾಲ್ಯೂ ಇಸ್ 12. ಈಗ ಇದು ಅಡ್ಜಸೆಂಟ್ ಆಗಿದೆ. ಸೊ ನಮಗೆ ಬೇಕಾದ್ರೆ 5 ಕೊಡ್ಬೇಕು. ಇಬ್ರು ಕೂಡ ಬೇಕಲ್ಲ. ಯಾವ್ದು ಹಾಕೋಣ? ಕಾಸ್ ಹಾಕೋಣ. ಕಾಸ್ 30 ಡಿಗ್ರಿ ಹಾಕೋಣ. ಕಾಸ್ 30 ಹಾಕಿ ನಾವು ಮಾಡ್ಬೋದು. ಸೊ ದಿಸ್ ಇಸ್ ನೆಟ್ ಟ್ರಯಾಂಗಲ್. ನೆಟ್ ಟ್ರಯಾಂಗಲ್ ಯಾವ್ದಪ್ಪ ಅಂದ್ರೆ ನೆಟ್ ಟ್ರಯಾಂಗಲ್ ವಿ ಕ್ಯಾನ್ ಟೇಕ್ ABP. ನೆಟ್ ಟ್ರಯಾಂಗಲ್ ABP. ನೆಟ್ ಟ್ರಯಾಂಗಲ್ ABP. ನೆಟ್ ಟ್ರಯಾಂಗಲ್ ABP that is cos 30 degree. Cos 30 degree is equal to and cos 30 adjacent by hypotenuse. By hypotenuse. Cos 30 is root 3 by 2 equals to adjacent value ಏನಿದೆ? Adjacent value is 12. Hypotenuse is so adjacent is 12 by hypotenuse is PA. Hypotenuse is PA. So class multiply ಮಾಡೋಣ. PA equals to 12 to the 24 by root 3. Denominator ಎರಡು ಕಡೆ root 3 multiply ಮಾಡೋಣ. 24 root 3 by 3 8 now. PA equals to 8 into root 3 into 1.7. So again multiply ಮಾಡೋಣ. 8 7 26 5 carry 8 plus 5 is 13. 13.6. PA equals to 13.6. ಈಗ ನಾವು ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತೀವಿ. ನೋಡಿ ಇಲ್ಲಿ ನಮಗೆ ವ್ಯಾಲ್ಯೂ ಬಂತು 13.65. ಈಗ ಒಂದು ಲೈನ್ ಪ್ಯಾರಲ್ ಲೈನ್ ಡ್ರಾ ಮಾಡಬೇಕು. ನೋಡಿ ಪ್ಯಾರಲ್ ಲೈನ್ ಡ್ರಾ ಮಾಡಬೇಕು. ಈಗ ನೆಕ್ಸ್ಟ್ ಡೇ
24 minus x, x is 12. 24 minus x is 12 ಆಯ್ತು. ಇಲ್ಲಿ 12, ಇಲ್ಲಿ ಕೂಡ 12. ಸೊ ಹಾಗಾದ್ರೆ ಇಲ್ಲಿ 12 ಇದ್ರೆ ಬಿ ಟು ಕ್ಯೂ 12 ಇದೆ. ಎ ಟು ಬಿ ಸಿ ಅಂತ ಎ ಟು ಸಿ ದಟ್ ಈಸ್ ಆಲ್ಸೋ 12, ರೈಟ್? ಎ ಟು ಬಿ 6.8 ಆದ್ರೆ ಸಿ ಟು ಕ್ಯೂ ಎಷ್ಟಾಗಿರುತ್ತೆ? 6.8 ಆಗಿರುತ್ತೆ, ರೈಟ್? 6.8 ನಾವು ಮಾಡಬೇಕಾದ್ರು ಇದು ನೋಡಿ, ಇದು ಒಂದು ಸೈಡ್ ಆಯ್ತು, ಇದೊಂದು ಸೈಡ್ ಆಯ್ತು. ಈ ಸೈಡ್ ನಮ್ಗೆ ಬೇಕು, ಇದು ಬೇಕಾದ್ರೆ ಪೈಥಾಗೋರಸ್ ಆಗಿ ಮಾಡ್ಬೋದು. ಪೈಥಾಗೋರಸ್ ಏನ್ ಹೇಳುತ್ತೆ? ದಿಸ್ ಹೈಪೋಟೆನ್ಯೂಸ್ ಸೈಡ್ ಆಗಿರುತ್ತಾ? ಇವೆರಡು ಸೈಡ್ ಸಮ್ ಹೈಪೋಟೆನ್ಯೂಸ್ ಸೈಡ್ಗೆ ಈಕ್ವಲ್ ಆಗಿರುತ್ತೆ. ಸ್ಕ್ವೇರ್ ಆಫ್ ದಿ sum of the square of the hypotenuse is equals to the square of the sum of the other two sides. ಇವೆರಡು ಸೈಡ್ ಸ್ಕ್ವೇರ್, ಹೈಪೋಟೆನ್ಯೂಸ್ ಸೈಡ್ ಸ್ಕ್ವೇರ್ ಈಕ್ವಲ್ ಆಗಿರುತ್ತೆ. ಏನ್ ಮಾಡಬೇಕು? 13 ಸ್ಕ್ವೇರ್ ಈಕ್ವಲ್ಸ್ ಟು 12 ಸ್ಕ್ವೇರ್ ಪ್ಲಸ್ ಸ್ಕ್ವೇರ್. 13 square is 169 minus 144 equals to x square. That is 25 equals to x square. So square equals to x is equal to 4. ಈಗ ನಮಗೆ x ಮೇಲೆ ಬಂತು, ಹಾಗಾದ್ರೆ ಟೋಟಲ್ ಲೆಂತ್ ಆಫ್ ದಿ ಆರ್ಕ್ ಎಷ್ಟು ಬಂತೆ? 6.8 plus 5, that is 9.8. This is the height of the arc. So total height of the PR is 13.6 ಮತ್ತು 13 26.6 ಆಗುತ್ತೆ. The x value once x value is 12, height of the AB is 6.8. I think you understand my